ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿದ್ದೀರಿ ಜ್ಯೋತಿಷ ಟಿಪ್ಸ್ ಚಾನಲ್. 21 ಮೇ 2026 ಈ ಗುರುವಾರ ಗುರುಪುಷ್ಯ ಯೋಗ ಸಂಭವಿಸುತ್ತದೆ. ಆ ಒಂದು ಮುಹೂರ್ತವನ್ನು ಬಿಟ್ಟರೆ 18 ಜೂನ್ 2026 ಗುರುವಾರ ಗುರುಪುಷ್ಯ ಯೋಗ ಸಂಭವಿಸುತ್ತದೆ. ಈ ಯೋಗದ ದಿನ ಬಂಗಾರ ಖರೀದಿಸಲು ಶುಭ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಈಗ ಇರುವಂತಹ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಪಂಚದ ಆಗುಹೋಗುಗಳ ಸಲುವಾಗಿ ಬಂಗಾರಕ್ಕಿಂತ ಮಿಗಿಲಾದಂತಹ ಕೆಲವೊಂದು ಕೆಲಸಗಳನ್ನು ನಾವು ಈ ದಿನ ಮಾಡಬಹುದು. ಹಣ ಇದ್ದವರು ಬಂಗಾರ ಖರೀದಿಸಬಹುದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಯೋಗ ಬರುವ ದಿನ ಮಾತ್ರ ಮಾಡಬಹುದಾದಂತಹ ಕೆಲವು ವಿಶೇಷ ಕೆಲಸಗಳನ್ನು ನಾವು ಈ ದಿನ ನಿಮಗೆ ತಿಳಿಸಿಕೊಡುತ್ತೇವೆ. ಇವು ನಿಮಗೆ ಧನಲಾಭ ಹಾಗೂ ವೃತ್ತಿ ವ್ಯಾಪಾರ ಸಂಬಂಧದಲ್ಲಿ ಲಾಭವನ್ನು ನೀಡುತ್ತವೆ. ಇವುಗಳಲ್ಲಿ ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಮೊದಲನೆಯದಾಗಿ ಗುರುಪುಷ್ಯ ಯೋಗದಲ್ಲಿ ಕರಿ ಅರಿಶಿಣಕ್ಕೆ ಸಿಂಧೂರ ಹಾಗೂ ಧೂಪವನ್ನು ಅರ್ಪಿಸಿ ಅದನ್ನು 1 ಅಥವಾ 2 ಬೆಳ್ಳಿ ನಾಣ್ಯಗಳ ಜೊತೆಗೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಗಲಾ ಪೆಟ್ಟಿಗೆಯಲ್ಲಿ ಇರಿಸಿದರೆ ಹಣಕಾಸು ಹರಿವು ವೃದ್ಧಿಯಾಗುತ್ತದೆ. ಕರಿ ಅರಿಶಿಣ ಹಾಗೂ ಸಿಂಧೂರ ಎಲ್ಲವೂ ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ದೊರೆಯುತ್ತವೆ. ಎರಡನೆಯದಾಗಿ ಗುರುಪುಷ್ಯ ನಕ್ಷತ್ರದಲ್ಲಿ ಗೋರೋಚನವನ್ನು ಬೆಳ್ಳಿಯ ಡಬ್ಬಿಯಲ್ಲಿ ಇರಿಸಿ ಆಮೇಲೆ ಅದನ್ನು ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಇಡಿ. ಗುರುಪುಷ್ಯ ಯೋಗದ ದಿನ ಸೂರ್ಯನ ಕಿರಣಗಳಿಗೆ ಅಪಾರ ಶಕ್ತಿ ಇರುತ್ತದೆ. ಹೀಗಾಗಿ ಮೋಡ ಮುಸುಕಿದ್ದರೂ ಸಹ ಪರವಾಗಿಲ್ಲ, ಹೊರಗಡೆ ಇಡಿ. ಆನಂತರ ಅದಕ್ಕೆ ಸಿಂಧೂರದ ತಿಲಕ ಇಟ್ಟು ಅದನ್ನು ನಿಮ್ಮ ಮನೆಯ ಹಣ ಇಡುವ ಜಾಗ ಅಥವಾ ಅಂಗಡಿಯ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ನಿಮಗೆ ದುಡ್ಡಿನ ಬರ ಬರುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮೂರನೆಯದಾಗಿ ಗುರುಪುಷ್ಯ ನಕ್ಷತ್ರದ ದಿನ ಮುಚ್ಚಳ ಇರುವ ಸಣ್ಣ ಬೆಳ್ಳಿಯ ಡಬ್ಬದ ತುಂಬ ನಾಗಕೇಸರ ಹಾಗೂ ಜೇನುತುಪ್ಪವನ್ನು ಹಾಕಿ ಮುಚ್ಚಿ ಆನಂತರ ಅದನ್ನು ಪೂಜೆ ಮಾಡುವ ಕೋಣೆ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟರೆ ಹಣಕಾಸು ವೃದ್ಧಿಯಾಗುತ್ತದೆ. ಬಣ್ಣಗಳ ವಿಚಾರಕ್ಕೆ ಬಂದರೆ ಈ ದಿನ ಹಳದಿ ಅಥವಾ ಕೆಂಪು ವಸ್ತ್ರದ ಬಟ್ಟೆಗಳನ್ನು ಧಾರಣೆ ಮಾಡಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹಳದಿ ಗುರುವಿನ ಬಣ್ಣ, ಕೆಂಪು ಸೂರ್ಯನ ಬಣ್ಣ. ಗುರುಬಲ ಬೇಕೆಂದುಕೊಳ್ಳುವವರು ಹಳದಿ ಬಟ್ಟೆಗಳನ್ನು ಧರಿಸಿ, ಸರ್ಕಾರಿ ಕೆಲಸಗಳು ಬೇಕು ಎನ್ನುವವರು ಕೆಂಪು ಬಟ್ಟೆ ಧರಿಸಿ. ಪೂಜಾ ವಿಧಾನಗಳ ಬಗ್ಗೆ ಹೇಳುವುದಾದರೆ ಮನೆಯಲ್ಲಿ ಪೂಜೆಗೆ ಹಳದಿ ಹೂವುಗಳನ್ನು ಬಳಸಿ ಹಳದಿ ಬಣ್ಣದ ಆಹಾರವನ್ನು ನೈವೇದ್ಯವನ್ನಾಗಿ ಇಡಿ. ಅಂದರೆ ಹಳದಿ ಬಣ್ಣದ ಕೇಸರಿಬಾತ್, ಲಾಡು ಇತ್ಯಾದಿ ಹಣ್ಣಾಗಿರುವಂತಹ ಬಾಳೆಹಣ್ಣುಗಳನ್ನು ದಾನವನ್ನಾಗಿ ನೀಡಿ. ಮುಖ್ಯವಾಗಿ ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸಿ. ಗಣೇಶ, ವಿಷ್ಣು, ಲಕ್ಷ್ಮಿ, ಕುಬೇರ, ಗುರುಗ್ರಹ ಮತ್ತು ಗುರು ರಾಘವೇಂದ್ರ ಸ್ವಾಮಿಯನ್ನು ಈ ದಿನ ಪೂಜಿಸಿದರೆ ಒಳ್ಳೆಯದು. ದತ್ತಾತ್ರೇಯ, ದಕ್ಷಿಣಾಮೂರ್ತಿಯನ್ನು ಸಹ ಪೂಜಿಸಬಹುದು. ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗಾಗಿ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಉತ್ತಮ ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ವಿಷ್ಣು ಸಹಸ್ರನಾಮ, ಗುರುಮಂತ್ರ ಅಥವಾ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿ. ಮಾನಸಿಕ ಸಮತೋಲನ ಮತ್ತು ಜ್ಞಾನವನ್ನು ವೃದ್ಧಿಸಲು ಧ್ಯಾನ ಮಾಡಿ ಅಥವಾ ಪವಿತ್ರವಾದಂತಹ ಗ್ರಂಥಗಳನ್ನು ಪಠಿಸಿ. ಶ್ರೀಮದ್ ಭಾಗವತವನ್ನು ಪಠಿಸಲು ಈ ದಿನ ಶ್ರೇಷ್ಠ ದಿನ. ಗುರುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಲು ಈ ದಿನ ಶುಭ. ಇದರ ಜೊತೆಗೆ ವಿಷ್ಣುವನ್ನು ಆರಾಧಿಸಲು ಸಹ ಇದು ಒಳ್ಳೆಯ ದಿನ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಪಠಿಸುವುದರಿಂದಲೂ ಸಹ ಶುಭವಾಗುತ್ತದೆ. ಇನ್ನು ಗುರುಬಲ ಹೆಚ್ಚಿಸುವಂತಹ ಕೆಲವೊಂದು ಅಭ್ಯಾಸಗಳನ್ನು ಈ ದಿನ ಮಾಡಬಹುದು. ಗುರುವು ಹಳದಿ ಬಣ್ಣದೊಂದಿಗೆ ಸಂಬಂಧ ಹೊಂದಿರುವುದರಿಂದಾಗಿ ನಾವು ಈಗಾಗಲೇ ಹೇಳಿರುವ ಹಾಗೆ ದೇವರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯವನ್ನಾಗಿ ನೀಡಿ. ಸಾಂಪ್ರದಾಯಿಕವಾಗಿ ಗುರುಗ್ರಹದ ಪ್ರತೀಕವಾಗಿರುವಂತಹ ಬಾಳೆ ಮರವನ್ನು ಪೂಜಿಸಿ. ಗುರುವಿನ ಆಶೀರ್ವಾದ ಪಡೆಯಲು ಅರಿಶಿಣ, ಕಡಲೆಬೇಳೆ ಅಥವಾ ಶೈಕ್ಷಣಿಕ ಸಾಮಗ್ರಿಗಳನ್ನು ಪೆನ್ನು, ಪುಸ್ತಕ, ನೋಟ್ಬುಕ್ ಈ ರೀತಿ ಇರುವಂತಹ ವಸ್ತುಗಳನ್ನು ದಾನವಾಗಿ ನೀಡಿ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉದ್ಯೋಗ ಅರಸುವವರು ಮತ್ತು ವಿದ್ಯಾರ್ಥಿಗಳು ಈ ದಿನ ಹಳದಿ ಬಣ್ಣದ ಪೆನ್ನನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಹಳದಿ ಬಣ್ಣದ ಬೈಂಡ್ ಇರುವಂತಹ ನೋಟ್ ಪುಸ್ತಕ ಸಹ ಕೊಂಡುಕೊಳ್ಳಬಹುದು. ಕಚೇರಿ ಇಟ್ಟವರು ಈ ದಿನ ಹಳದಿ ಬಣ್ಣದ ಫೈಲ್ ತೆಗೆದುಕೊಳ್ಳಿ. ಹೊಸ ಬಿಲ್ ಪುಸ್ತಕವನ್ನು ಸಹ ಖರೀದಿಸಲು ಒಳ್ಳೆಯ ದಿನ ಇದು. ಅಂಗಡಿಗಳನ್ನು ಇಟ್ಟವರು ನಿಮ್ಮ ಸ್ಟಾಕ್ನಲ್ಲಿ ಹಳದಿ ಅಥವಾ ಬಂಗಾರದ ಬಣ್ಣ ಇರುವ ವಸ್ತುಗಳನ್ನು ಕೊಂಡುಕೊಳ್ಳಲು ಆದ್ಯತೆ ನೀಡಿ. ಉದಾಹರಣೆಗೆ ದಿನಸಿ ಅಂಗಡಿ ಇರುವವರು ಅರಿಶಿಣ ಪುಡಿ, ತೊಗರಿಬೇಳೆ, ಕಡಲೆಬೇಳೆಯನ್ನು ಸ್ಟಾಕ್ ಆಗಿ ಖರೀದಿಸಬಹುದು. ಬಟ್ಟೆ ಅಂಗಡಿಯವರು ಹಳದಿ ಬಣ್ಣದ ವಸ್ತ್ರಗಳನ್ನು ತಮ್ಮ ಸ್ಟಾಕಿಗೆ ಸೇರಿಸಿಕೊಳ್ಳಬಹುದು. ಹೂಡಿಕೆಗೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಂದುಕೊಂಡಿದ್ದರೆ ಈ ದಿನ ತುಂಬ ಶ್ರೇಷ್ಠವಾದಂಥ ದಿನ. ಸೇವಿಂಗ್ಸ್ ಸ್ಕೀಮ್ಗಳನ್ನು ಈ ದಿನ ನೀವು ಓಪನ್ ಮಾಡಬಹುದು. ಫಿಕ್ಸೆಡ್ ಡೆಪಾಸಿಟನ್ನು ನೀವು ಮಾಡಬಹುದು. ದೀರ್ಘಾವಧಿ ಹೂಡಿಕೆ ಅಂದರೆ ಯಾವುದಾದ್ರೂ ಮ್ಯೂಚುವಲ್ ಫಂಡ್ಸಲ್ಲಿ ಹಣ ತೊಡಗಿಸಿಕೊಳ್ಳಲು ಈ ದಿನ ಒಳ್ಳೆಯದು.
ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಆ ಥರದನ್ನು ತೆಗೆದುಕೊಳ್ಳಲು ಸಹ ಈ ದಿನ ಒಳ್ಳೆಯ ದಿನ. ಈಗಾಗಲೇ ಹೇಳಿದಾಗೆ ಚಿನ್ನ ಮತ್ತು ಬೆಳ್ಳಿ ನಿಮಗೆ ಖರೀದಿಸಲೇಬೇಕು ಎಂದುಕೊಂಡರೆ ನೀವು ಖರೀದಿಸಬಹುದು. ಇದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಮತ್ತು ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ಆಕರ್ಷಿಸುವಂತಹ ದಿನವಾಗಿರುವುದರಿಂದಾಗಿ ಈ ದಿನ ಮಾಡುವಂತಹ ಎಲ್ಲ ಕೆಲಸಗಳು ಒಳ್ಳೆಯದಾಗುತ್ತವೆ. ವಾಹನ, ಆಸ್ತಿ ಅಥವಾ ಭೂಮಿ ಖರೀದಿಸಲು ಇದು ಶುಭ ಸಮಯ. ಏಕೆಂದರೆ ಈ ಗುರುಪುಷ ಯೋಗ ಭದ್ರತೆ ಮತ್ತು ಸ್ಥಿರತೆಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಹಾಗಾಗಿ ಹೊಸ ಮನೆ ಅಥವಾ ಕಚೇರಿಯ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಲು ಮತ್ತು ಭೂಮಿ ಪೂಜೆಯನ್ನು ಮಾಡಲು ಈ ದಿನ ತುಂಬ ಒಳ್ಳೆಯ ದಿನ. ಯಾರಾದರೂ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಬೇಕು ಎಂದುಕೊಂಡರೆ ಈ ದಿನ ಮಾಡಿಕೊಳ್ಳಬಹುದು. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲು ಮತ್ತು ಪಾರ್ಟ್ನರ್ಶಿಪ್ಗಳನ್ನು ಪ್ರಾರಂಭಿಸಲು, ಹೊಸ ವ್ಯಾಪಾರವನ್ನು ಆರಂಭಿಸಲು ಮತ್ತು ಹೊಸ ಬೆಳವಣಿಗೆ ಮತ್ತು ಕಲಿಕೆಯನ್ನು ಆರಂಭಿಸಬೇಕು ಎಂದುಕೊಂಡವರು, ಕೆರಿಯರ್ ಪ್ಲಾನ್, ವೃತ್ತಿಪರ ಯೋಜನೆಗಳನ್ನು, ಕ್ಲೈಂಟ್ ಕೆಲಸಗಳು, ಎಕ್ಸ್ಟೆನ್ಷನ್ ಸ್ಟ್ರಾಟಜಿಗಳು ಅಂದರೆ ಇನ್ನೂ ಒಂದು ಹೊಸ ಬ್ರಾಂಚ್ ತೆಗೆಯಬೇಕು ಎಂದುಕೊಂಡವರು, ಹೈಯರ್ ಎಜುಕೇಷನ್ ಮಾಡಬೇಕು ಎಂದುಕೊಂಡವರು, ಟ್ರೈನಿಂಗ್ ಮತ್ತು ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ. ಗುರುಗ್ರಹದ ಪ್ರಭಾವ ಹೆಚ್ಚಾಗಿರುವಂತಹ ಬೋಧನೆ, ವೈದ್ಯಕೀಯ, ಕೌನ್ಸೆಲಿಂಗ್, ರಿಸರ್ಚ್ ಇದಕ್ಕೆ ಸಂಬಂಧಿಸಿದಂತಹ ಕೆಲಸಗಳನ್ನು ಈ ದಿನ ಪ್ರಾರಂಭಿಸಬಹುದು. ಒಂದು ಲಾಂಗ್ ಟ್ರಿಪ್ ಹೋಗಬೇಕು ಎಂದುಕೊಂಡವರು, ವೀಸಾಗೆ ಅಪ್ಲೈ ಮಾಡಬೇಕು ಎಂದುಕೊಂಡವರು, ವಿದೇಶದಲ್ಲಿ ಶಿಕ್ಷಣ ಪಡೆಯಬೇಕು ಎಂದುಕೊಂಡವರು ಈ ದಿನ ಆ ಕೆಲಸಗಳನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಯಾರಿಗೆ ರಾಜಕೀಯ ಮತ್ತು ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕು ಎಂದು ಆಸೆ ಇದೆಯೋ ಅವರು ಗುರುಪುಷ ಯೋಗದಲ್ಲಿ ಬಂಗಾರದ ದಾನವನ್ನು ಮಾಡಬೇಕಾಗುತ್ತದೆ. ಅದು 1 ಗ್ರಾಮ್ ಆಗಿರಬಹುದು ಅಥವಾ 1 ನಾಣ್ಯ ಆಗಿರಬಹುದು. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಒಂದಷ್ಟು ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು. ಅದನ್ನು ಅವರು ಬಡ ಹೆಣ್ಣು ಮಕ್ಕಳಿಗೆ ಕೊಡಬಹುದು, ಬ್ರಾಹ್ಮಣರಿಗೆ ಕೊಡಬಹುದು, ದೇವಸ್ಥಾನಗಳಿಗೆ ದಾನವಾಗಿ ನೀಡಬಹುದು. ಈಗ ಎಲ್ಲರೂ ಮ್ಯಾನಿಫೆಸ್ಟ್ ಬಗ್ಗೆ ಮಾತನಾಡುತ್ತಾ ಇರುತ್ತಾರೆ. ನಿಮ್ಮ ಜೀವನದ ಪ್ರಬಲವಾದ ಕೋರಿಕೆಗಳನ್ನು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಬೇಕು ಎಂದು ನೀವು ಬಯಸಿದರೆ ಈ ದಿನ ನೀವು ಅದನ್ನು ಶುರು ಮಾಡಬಹುದು. ಅದಕ್ಕೂ ಸಹ ಈ ದಿನ ಶುಭ ದಿನ. ಈ ದಿನ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಗುರುವಿಗೆ ಸಂಬಂಧಿಸಿದಂತಹ ಯಾವುದೇ ಸ್ತೋತ್ರ, ಮಂತ್ರ ಇವುಗಳನ್ನು ನೀವು ಜಪಿಸಬಹುದು. ಜೊತೆಗೆ ಈ ದಿನ ವಾಮನ ಅವತಾರವನ್ನು, ಶ್ರೀ ವಿಷ್ಣುವಿನ ವಾಮನ ಅವತಾರವನ್ನು ಆರಾಧಿಸಿದರೆ ತುಂಬ ಒಳ್ಳೆಯದು. ವಾಮನ ಅವತಾರ ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ಅವತಾರ. ಹಾಗಾದರೆಯೇ ಗುರುಪುಷ ಯೋಗದಲ್ಲಿ ಯಾವುದನ್ನು ಮಾಡಬಾರದು? ಗುರುಪುಷ ಯೋಗ ಅತ್ಯಂತ ಶುಭ ಯೋಗವಾಗಿದ್ದರೂ ಸಹ ಇದು ವಿವಾಹಕ್ಕೆ ಸೂಕ್ತವಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ ಈ ದಿನ ವಿವಾಹ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಸಾಲ ತೆಗೆದುಕೊಳ್ಳಬೇಡಿ ಮತ್ತು ಸಾಲವನ್ನು ನೀಡಬೇಡಿ. ಮತ್ತು ಈ ದಿನ ಯಾವುದೇ ನಕಾರಾತ್ಮಕ ಚಿಂತನೆ, ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗನ್ನು ಮಾಡಬೇಡಿ. ಕೋಪ ಕಂಟ್ರೋಲ್ ಮಾಡಿಕೊಳ್ಳಿ ಮತ್ತು ವಾದ ವಿವಾದಗಳನ್ನು ಆದಷ್ಟು ಮುಂದೂಡಿ. ತಿಳಿದುಕೊಂಡಿರಲ್ಲವೇ ಸ್ನೇಹಿತರೆ, ಈ ದಿನ ಗುರುಪುಷ ಯೋಗದ ದಿನ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರದು ಎಂದು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನಲ್. ಧನ್ಯವಾದಗಳು.